ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1, 7.2, 7.3, 7.4 ಮತ್ತು 7.5 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ 7.6 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಮ್ಯಾನ್ ಅಲೋನ್ ಹ್ಯಾಸ್ ದ ಪವರ್ ಟು ಟ್ರಾನ್ಸ್ಫಾರ್ಮ್ ಹೀಸ್ ಥಾಟ್ಸ್ ಇಂಟು ಫಿಸಿಕಲ್ ರಿಯಾಲಿಟಿ. ಮ್ಯಾನ್ ಅಲೋನ್ ಕ್ಯಾನ್ ಡ್ರೀಮ್ ಆ್ಯಂಡ್ ಮೇಕ್ ಹೀಸ್ ಡ್ರೀಮ್ಸ್ ಕಮ್ ಟ್ರೂ ಅಂತ. ನೋಡಿ, ಈ ಭೂಮಿ ಮೇಲೆ ಮನುಷ್ಯ ಒಬ್ಬನೇ ತನ್ನ ಆಲೋಚನೆಗಳನ್ನು ಭೌತಿಕ ವಾಸ್ತವಕ್ಕೆ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಅಂದರೆ ತನ್ನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ. ಮತ್ತು ಮನುಷ್ಯ ಒಬ್ಬನೇ ಕನಸು ಕಾಣಬಹುದು. ನೋಡಿ, ಮ್ಯಾನ್ ಅಲೋನ್ ಕ್ಯಾನ್ ಡ್ರೀಮ್ ಆ್ಯಂಡ್ ಮೇಕ್ ಹಿಸ್ ಡ್ರೀಮ್ಸ್ ಕಮ್ ಟ್ರೂ. ಅಂದರೆ ಕನಸು ಕಾಣಬಹುದು ಮತ್ತು ಅವನ ಕನಸುಗಳನ್ನು ನನಸಾಗಿಸುವಂಥ ಸಾಧ್ಯತೆ ಇರೋದು ಮನುಷ್ಯನಿಗೆ ಮಾತ್ರ. ಸೊ ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್ ಎಕ್ಸಸೈಸ್ 7.6. ಸೊ ಅದರಲ್ಲಿ 10ವರೆಗೂ ಸಾಲ್ವ್ ಮಾಡಿದ್ದೀನಿ. ಇವಾಗ 11th ಕ್ವಶನಿಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿ, 11th ಕ್ವಶನ್ ಏನಿದೆ, ಇಂಟಿಗ್ರೇಟ್ ದ ಫಂಕ್ಷನ್ x ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ನೋಡಿ ಇಂಟಿಗ್ರೇಷನ್ ಅಂತ ತಗೊತೀನಿ. ಇಂಟಿಗ್ರೇಷನ್ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು dx ಅಂತ. ಸೊ ನೋಡಿ, ಇವಾಗ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀವಿ. ನೋಡಿ, ಸಬ್ಸ್ಟಿಟ್ಯೂಷನ್ ಅಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್ ಅಂತ. ಸೊ ನೋಡಿ, ಯಾವುದನ್ನು ತಗೊತಾ ಇದ್ದೀನಿ ನಾನು, ಪುಟ್ ಕಾಸ್ ಇನ್ವರ್ಸ್ ಎಕ್ಸ್. ಬಿಕಾಸ್ ಕಾಸ್ ಇನ್ವರ್ಸ್ ಎಕ್ಸ್ ಅನ್ನು ನಾನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನನಗೆ -1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅವಾಗ ಕ್ಯಾನ್ಸಲ್ ಆಗುತ್ತಲ್ಲ, ಅದಕ್ಕೋಸ್ಕರ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇವಾಗ ಇಲ್ಲಿ ನೋಡಿ, ಡಿಫರೆನ್ಷಿಯೇಷನ್ ಕಂಪಲ್ಸರಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ನೋಡಿ, ಕಾಸ್ ಇನ್ವರ್ಸ್ ಎಕ್ಸ್ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ, -1 divided by square root 1 minus x square. ಸೊ ನೋಡಿ, ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ -1 divided by root 1 minus x square is equal to differentiation of t with respect to x ಅಂದರೆ dt by dx. ಸೊ ನಮ್ಗೆ ಇಲ್ಲಿ dx ಮತ್ತೆ dt ಅನ್ನು ನಾನು ಸಪ್ರೇಟ್ ಮಾಡ್ಕೊತೀನಿ. ಸೊ -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು dx ಈಸ್ ಈಕ್ವಲ್ ಟು dt. ನೋಡಿ, ಇಲ್ಲಿ dx ಡಿವಿಷನ್ ಇದೆ. ಸೊ ಅದನ್ನು ನಾನು ಈ ಕಡೆ ತಗೊಂಡಾಗ ಏನಾಗುತ್ತೆ, ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಚೆಕ್ ಮಾಡೋಣ ಏನಿದೆ ನಮ್ಗೆ ಇಲ್ಲಿ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಬಟ್ ಇಲ್ಲಿ ನಮ್ಗೆ ಬಂದಿರೋದು ನೆಗೆಟಿವ್. ಸೊ ನಾನು ಏನು ಮಾಡ್ತೀನಿ, ಇಲ್ಲಿರೋ ನೆಗೆಟಿವ್ ಅನ್ನ ನಾನು ಈ ಕಡೆ ತಗೊತೀನಿ. ಡಿ ಎಕ್ಸ್ ಇರೋ ಸೈಡ್ ಇಲ್ಲ, ಇಲ್ಲಿ ಎಲ್ ಎಚ್ ಎಸ್ ಇರೋದನ್ನ ಆರ್ ಎಚ್ ಎಸ್ ಸೈಡ್ ಮೈನಸ್ ತಗೊಂಡ್ರೆ ಮೈನಸ್ ಡಿ. ಇವಾಗ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದೆ. ದೇರ್ಫೋರ್ ಇಂಟಿಗ್ರೇಷನ್ ಎಕ್ಸ್ ಆಸ್ ಇಟ್ ಈಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನು ತಗೊಂಡಿದ್ವಿ ನೋಡಿ, ಟಿ ಅಂತ, ಇಂಟು dx ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಿದೆ ನಮಗೆ ಮೈನಸ್ dt. ಸೊ ಇವಾಗ ನೋಡಿ, ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಿದ್ವಲ್ಲ, ನಾನು ಇಲ್ಲಿ ಎಕ್ಸ್ ಅನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಏನು ಬರುತ್ತೆ ನೋಡಿ, ಕಾಸ್ ಟಿ. ಇನ್ವರ್ಸ್ ಅನ್ನ ಈ ಕಡೆ ಕಳಿಸಿದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರುತ್ತೆ, ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಇವಾಗ ನೋಡಿ, ಇಂಟಿಗ್ರೇಷನ್ ಎಕ್ಸ್ ಅಂತಂದ್ರೆ ಕಾಸ್ ಟಿ ಇಂಟು ಟಿ ಇಂಟು ಮೈನಸ್ ಡಿ ಟಿ ಇದೆಯಲ್ಲ, ಸೊ ಮೈನಸ್ ಹೊರಗಡೆ ತಗೊಂಡ್ಬಿಡೋಣ, ಇಂಟು ಡಿ ಟಿ. ಸೊ ನೋಡಿ, ನಮ್ಗೆ ಇವಾಗ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಎರಡು ಫಂಕ್ಷನ್ ಬಂತು, ಒಂದು ಟಿ ಇನ್ನೊಂದು ಕಾಸ್ ಟಿ ಅಂತ.
ಸೊ ಇವಾಗ ಇಲ್ಲಿ ಐಲೆಟ್ ಫಾರ್ಮ್ ಯೂಸ್ ಮಾಡಬೇಕು ನೋಡಿ. ಸೊ ಐಲೆಟ್ ಏನಿದೆ ನಮಗೆ ಅದು ಬೇಸ್ ಮೇಲೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ತಗೊಂತೀವಿ. ಬಿಕಾಸ್ ಯೂಸಿಂಗ್ ದ ಏನು ಯೂಸ್ ಮಾಡಬೇಕಿಲ್ಲಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ಐಲೆಟ್ ಏನಿದೆ ILAT ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಲೊಗ್ಯಾರಿದಮಿಕ್, ಅಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿ, ಎಕ್ಸ್ಪೋನೆನ್ಷಿಯಲ್. ಸೊ ನೋಡಿ ಇಲ್ಲಿ ಯಾವ್ದು ಇದೆ ಹಂಗಿದ್ರೆ ನಮಗೆ ಮೈನಸ್ ಇಂಟಿಗ್ರೇಷನ್ ನೋಡಿ. ಅಲ್ಜಿಬ್ರೈಕ್ ಫಸ್ಟ್ ಅಲ್ಜಿಬ್ರೈಕ್ ಆದ್ಮೇಲೆ ಟ್ರಿಗ್ನೋಮೆಟ್ರಿ ಇದೆ. ಸೊ ಕಾಸ್ ಟಿ ಇಸ್ ಅ ಟ್ರಿಗ್ನೋಮೆಟ್ರಿ. ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ ಫಸ್ಟ್ ಟಿ ಆಮೇಲೆ ಕಾಸ್ ಟಿ ಇಂಟು ಡಿ ಟಿ. ಸೊ ಫಸ್ಟ್ ಫಂಕ್ಷನ್ ಟಿ, ಸೆಕೆಂಡ್ ಫಂಕ್ಷನ್ ಕಾಸ್ ಟಿ. ಇವಾಗ ನೋಡಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ನೋಡಿ. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನಿದೆ ನಮಗೆ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಆಸ್ ಇಟ್ ಈಸ್ ಬ್ರಾಕೆಟ್ ನೋಡಿ. ಫಸ್ಟ್ ಫಂಕ್ಷನ್ ಏನಿದೆ ನಮಗೆ ಟಿ ಆಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಈಸ್ ಕಾಸ್ ಟಿ ಇಂಟು ಡಿ ಟಿ ಮೈನಸ್ integration differentiation of first function is t into integration of second function cos t into dt. So ಇಲ್ಲಿ integration symbol ಇರೋದ್ರಿಂದ ಮತ್ತೆ ಏನು ಬರುತ್ತೆ ಇಲ್ಲಿ into dt is equal to minus t as it is ನೋಡಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನಮಗೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಸಿ ಎನ್. ಅದೇ ಸೈನ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದಾಗ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಇಂಟಿಗ್ರೇಷನ್ ಕಾಸ್ ಎಕ್ಸ್ ಅಲ್ಲಿ ತಗೊಂಡಿದ್ವಿ ಜನರಲ್ ಆಗಿ, ಇಲ್ಲಿ ಕಾಸ್ ಟಿ ಇದೆ. ಸೊ ಏನ್ ಬರುತ್ತೆ ಸೈನ್ ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂದ್ರೆ 1 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂದ್ರೆ ಸೈನ್ ಟಿ, ಬಿಕಾಸ್ ಆಲ್ರೆಡಿ ಯೂಸ್ ಮಾಡಿದ್ವಿ ಕಾಸ್ ಎಕ್ಸ್ ಅದೇನೆ. ಸೊ ಇಂಟು ಡಿ ಟಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ is equal to minus t into sin t minus ನೋಡಿ ಇಂಟಿಗ್ರೇಷನ್ 1 into sin t. ಇಂಟಿಗ್ರೇಷನ್ ಆಫ್ sin t ಏನು ಬರುತ್ತೆ ನಮಗೆ, ಇಂಟಿಗ್ರೇಷನ್ ಆಫ್ sin t ಅಥವಾ sin x ತಗೊಳ್ಳೋಣ. sin x into dx is a minus cos x plus cn. ಸೊ ನೋಡಿ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ಮೈನಸ್ ಕಾಸ್ ಟಿ ಪ್ಲಸ್ ಸಿ ಎನ್. ನೋಡಿ ಸಿಂಪ್ಲಿಫಿಕೇಶನ್, ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ ಟಿ ಇಂಟು ಸೈನ್ ಟಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಟಿ ಪ್ಲಸ್ ಸಿ ಅಂತ. ನೋಡಿ ನಾವು ಟಿ ಏನಂತ ತಗೊಂಡಿದ್ವಲ್ಲ ವಾಪಸ್ ಪುಟ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ ನಮಗೆ ಕಾಸ್ ಟಿ ವ್ಯಾಲ್ಯೂ ಗೊತ್ತು, ಬಟ್ ಸೈನ್ ಟಿ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಕೊಂತೀವಿ, ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು 1 ಇದೆ. ಸೊ ಇಲ್ಲಿ ನಾನು ಸೈನ್ ಸ್ಕ್ವಯರ್ ಎಕ್ಸ್ ಅನ್ನ ಸಪರೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್. ಸೊ ನನಗೆ ಬರೀ ಸೈನ್ ಎಕ್ಸ್ ಮಾತ್ರ ಬೇಕು. ಸೊ ಏನಾಗುತ್ತೆ ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್. ಸೊ ನೋಡಿ ಇಲ್ಲಿ ನಾನು ಅದನ್ನು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಏನು ಬರುತ್ತೆ, ಈಸ್ ಈಕ್ವಲ್ ಟು ಮೈನಸ್ ಟಿ ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್, ಇಲ್ಲಿ ಟಿ ಇದೆ ನಮಗೆ, ಕಾಸ್ ಸ್ಕ್ವಯರ್ ಟಿ ಪ್ಲಸ್ ಕಾಸ್ ಟಿ ಪ್ಲಸ್ ಸಿ. ಸೊ ಇಲ್ಲಿ ನೋಡಿ
ಟಿ ಏನಂತ ತಗೊಂಡಿದ್ವಿ ಸ್ಟಾರ್ಟಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ, ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಸೊ ಅದನ್ನ ಪುಟ್ ಮಾಡಬೇಕು. ಕಾಸ್ ಟಿ ಅಂತಂದ್ರೆ ಏನಿತ್ತು ನನಗೆ ಎಕ್ಸ್ ಅಂತ. ಇನ್ನು ನೋಡಿ ಇಲ್ಲಿನೂ ಕೂಡ ಬರೀತೀನಿ ಬ್ರಾಕೆಟ್ ಅಲ್ಲಿ ಏನ್ ತಗೊಂಡಿದ್ವಿ, ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇನ್ ಬಂದಿತ್ತು ನಮಗೆ ಕಾಸ್ ಟಿ, ಎರಡನ್ನು ಪುಟ್ ಮಾಡ್ತೀವಿ. ಮೈನಸ್ ಟಿ ಅಂತಂದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಟಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಟಿ ಅಂತಂದ್ರೆ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಆನ್ಸರ್ ಏನ್ ಬಂತು ನಮಗೆ, ಮೈನಸ್ ಕಾಸ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂತ. ಓಕೆ, 1 ನಿಮಿಷ. ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ ಮಲ್ಟಿಪ್ಲೈ ಆದ್ರೆ ಮೈನಸ್ ಬರುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಮತ್ತೆ ಇನ್ನೂ ಹೊರಗಡೆ ಮೈನಸ್ ಇದೆಯಲ್ಲ, ಸೊ ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ನೋಡಿ ಈ ಮೈನಸ್ ಅನ್ನು ಮಲ್ಟಿಪ್ಲೈ, ಮೈನಸ್ ಸೊ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟ್. ಇಂಟಿಗ್ರೇಟ್ ದಿ ಫಂಕ್ಷನ್ x ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ನೋಡಿ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಬರೋದಿಲ್ಲ, ಬರೀ ನಾನು ಇಂಟಿಗ್ರೇಷನ್ ಇಂಟು ಡಿ ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಿದ್ದೀನಿ. ಅದನ್ನೇ ನಾನು ಇಲ್ಲಿ ಸಪ್ರೇಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟಿ ಅಂತ ಬಂತು. ಸೊ ನೋಡಿ ಇಲ್ಲಿ ಪುಟ್ ಮಾಡಿದಾಗ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಪುಟ್ ಮಾಡಿದಾಗ ಡಿಫ್ರೆನ್ಶಿಯೇಷನ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನಿದೆ ನೋಡಿ ನಮಗೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ. ಇನ್ನೊಂದ್ಸರಿ ಕರಿತೀನಿ ಇದನ್ನು. ಸೊ ನೋಡಿ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಏನ್ ಬಂತು, ಮೈನಸ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಡಿ ಟಿ ಬೈ ಡಿ ಎಕ್ಸ್. ಸೊ ನೋಡಿ ಡಿ ಎಕ್ಸ್ ಮತ್ತೆ ಡಿ ಟಿ ಅನ್ನ ಸಪ್ರೇಟ್ ಮಾಡ್ಕೊಂಡಾಗ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ ಮೇಲಿದೆ ಇಕ್ವೇಶನ್, ಇದು ಇಂಟಿಗ್ರೇಷನ್ ಏನಿದೆ ನಮ್ಗಿಲ್ಲಿ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇದೆಯಲ್ಲ, ಈ ಪ್ಲೇಸ್ ಅಲ್ಲಿ ಹಾಕಿದಾಗ ನೋಡಿ ಎಕ್ಸ್ ಆಸ್ ಇಟ್ ಈಸ್, ಕಾಸ್ ಇನ್ವರ್ಸ್ ಎಕ್ಸ್ ಅಂದ್ರೆ ಟಿ, ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ ಟಿ ಟಿ. ಸೊ ಏನ್ ಬಂತು ಇವಾಗ ಮೈನಸ್ ಇಂಟಿಗ್ರೇಷನ್ ಕಾಸ್ ಟಿ, ನೋಡಿ ಎಕ್ಸ್ ಅಂತಂದ್ರೆ ಮತ್ತೆ ಇಲ್ಲಿ ಕಾಸ್ ಟಿ, ಸೊ ಕಾಸ್ ಟಿ ಇಂಟು ಡಿ ಟಿ. ಸೊ ಇವಾಗ ನಮ್ಗೆ ಎರಡು ಫಂಕ್ಷನ್ ಬಂತು. ಸೊ ಎರಡು ಫಂಕ್ಷನ್ ಬಂದಾಗ ನಾನು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು, ಐಲೆಟ್. ಸೊ ಬೇಸ್ಡ್ ಆನ್ ಐಲೆಟ್ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ತಗೊಂತೀವಿ. ಸೊ ಫಸ್ಟ್ ಫಂಕ್ಷನ್ ಯಾವ್ದಿದೆ ಅಲ್ಜಿಬ್ರೈಕ್, ಆಮೇಲೆ ಟ್ರಿಗ್ನೋಮೆಟ್ರಿ. ಸೊ ಫಸ್ಟ್ ಫಂಕ್ಷನ್ ಇಸ್ ಟಿ, ಸೆಕೆಂಡ್ ಫಂಕ್ಷನ್ ಇಸ್ ಕಾಸ್ ಟಿ ಇಂಟು ಡಿ ಟಿ. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ನೋಡಿ ಇವಾಗ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನ್ ಬರುತ್ತೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್ ಟಿ minus as it is the outside. So integration second function is cos t into dt minus integration of differentiation of first function t into integration of second function cos t into dt into dt. So ಇಲ್ಲಿ ನೋಡಿ t as minus as it is bracket use ಮಾಡಿದ್ದೀನಿ, ಮళ్ళీ t as it is integration cos t ಏನನ್ನ ಯೂಸ್ ಮಾಡ್ತಾ ಇದೀವಿ, ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಸೊ ಅವಾಗ ಸೈನ್ ಟಿ ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಇದ್ರೆ 1 ಬರುತ್ತೆ. ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂದ್ರೆ ಸೈನ್ ಟಿ ಇಂಟು ಡಿ ಟಿ. ಸೊ ಮೈನಸ್ ಆಸ್ ಇಟ್ ಈಸ್ ಬ್ರಾಕೆಟ್ ಇನ್ ದ ಬ್ರಾಕೆಟ್ ಟಿ ಇಂಟು ಸೈನ್ ಟಿ ಮೈನಸ್ ನೋಡಿ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇದೆ. ಸೊ ಸೈನ್ ಟಿ ಮೈನಸ್ ಕಾಸ್ ಟಿ ಪ್ಲಸ್ ಸಿ. ಸೊ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ 1 ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡತ್ತೆ. ಸೊ ಹೊರಗಡೆ ಇರೋ ಮೈನಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಮೈನಸ್ ಟಿ ಇಂಟು ಸೈನ್ ಟಿ ಮೈನಸ್ ಕಾಸ್ ಟಿ ಪ್ಲಸ್.
ಸೊ ಮೈನಸ್ ಟಿ ನೋಡಿ ಸೈನ್ ಟಿ ವ್ಯಾಲ್ಯೂ ಗೊತ್ತಿಲ್ಲ, ಕಾಸ್ ಟಿ ಮಾತ್ರ ಗೊತ್ತು. ಅದಕ್ಕೆ ನಾನು ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಅನ್ನು ಸಪ್ರೇಟ್ ಮಾಡಿದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಎಕ್ಸ್ ಅನ್ನ ಸಪ್ರೇಟ್ ಮಾಡಿದಾಗ ನೋಡಿ ಸ್ಕ್ವೇರ್ ಬಿಕಮ್ ಸ್ಕ್ವೇರ್ ರೂಟ್ ಅಂಡರ್ ದಿ ಸ್ಕ್ವೇರ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಬಟ್ ಇಲ್ಲಿ ನಮ್ಗೆ ಟಿ ಇರೋದ್ರಿಂದ ಕಾಸ್ ಸ್ಕ್ವೇರ್ ಟಿ ಮೈನಸ್ ಕಾಸ್ ಟಿ ಆಸ್ ಇಟ್ ಇಸ್ ಪ್ಲಸ್ ಸಿ. ನೋಡಿ ಇಲ್ಲಿ ಏನಂತ ಪುಟ್ ಮಾಡಿದ್ವಿ, ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡಿದ್ವಿ. ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಎಕ್ಸ್ ಏನ್ ಬಂತು ನನಗೆ ಕಾಸ್ಟ್. ಸೊ ನೋಡಿ ಟಿ ಪ್ಲೇಸ್ ಅಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಟಿ ಪ್ಲೇಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಕಾಸ್ ಟಿ ಎಕ್ಸ್. ಸೊ ಪ್ಲಸ್ ಆನ್ಸರ್ ಏನ್ ಬಂತು ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಸಿ. ನೋಡಿ 11th ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 12th ಕ್ವಶನ್ ಇದೆ, ಇಂಟಿಗ್ರೇಟ್ ದ ಫಂಕ್ಷನ್ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಅಂತ. ಸೊ ನೋಡಿ ಫಸ್ಟ್ ಏನು ಮಾಡೋಣ, ಇಂಟಿಗ್ರೇಷನ್ ಎಕ್ಸ್ ಇಂಟು ಸೆಕ್ ಸ್ಕ್ವಯರ್ ಎಕ್ಸ್ ಅಥವಾ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತಲೂ ಕೂಡ ಹೇಳ್ಬೋದು ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಆಲ್ರೆಡಿ 2 ಫಂಕ್ಷನ್ ಇದೆ. ಸೊ ಡೈರೆಕ್ಟಾಗಿ ಇಂಟಿಗ್ರೇಟ್ ಅಂದರೆ ಬೈ ಯೂಸಿಂಗ್ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡ್ಬೋದು. ಸೊ ಯಾವ ಬೇಸ್ ಮೇಲೆ ಅಂದರೆ ಐಲೆಟ್. ಸೊ ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಲಾಗ್ಯಾರಿದಮಿಕ್, ಅಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿ, ಎಕ್ಸ್ಪೋನೆನ್ಷಿಯಲ್. ಸೊ ಇನ್ವರ್ಸ್ ಇಲ್ಲ ಈ ಕೊಟ್ಟಿರೋ ಫಂಕ್ಷನ್ ಅಲ್ಲಿ. ಆಮೇಲೆ ಲಾಗ್ಯಾರಿದಮಿಕ್ ಇಲ್ಲ, ಅಲ್ಜಿಬ್ರೈಕ್ ಇದೆ ಎಕ್ಸ್, ಆಮೇಲೆ ಟ್ರಿಗ್ನೋಮೆಟ್ರಿ ಕೊಟ್ಟಿರೋ ಫಾರ್ಮ್ ಕರೆಕ್ಟ್ ಆಗಿದೆ. ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಫಸ್ಟ್ ಫಂಕ್ಷನ್, ಅಲ್ಜಿಬ್ರೈಕ್ ಇದೆ, ಸೆಕ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ರಿಗ್ನೋಮೆಟ್ರಿ. ಸೊ ಇವಾಗ ಇಂಟಿಗ್ರೇಟ್ ಡೈರೆಕ್ಟ್ ಮಾಡ್ಬೋದು. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನಿದೆ ನಮಗೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಎಕ್ಸ್, ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಈಸ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ integration of differentiation of first function is a x into integration of second function sec square x into dx ಅಥವಾ second square x into dx into dx. ಸೊ ಇವಾಗ ನೋಡಿ ಏನು ಬರುತ್ತೆ is equal to x as it is. ನೋಡಿ integration of sec square x ಏನಿದೆ ನಮಗೆ, integration of sec square x into dx is a tan x plus cn. ಸೊ ಇಲ್ಲಿ ಏನು ಬರುತ್ತೆ tan x ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ 1 ಇಂಟಿಗ್ರೇಷನ್ ಆಫ್ sec square x tan x into dx. ಸೊ ಇವಾಗ ನೋಡಿ is equal to x as it is into tan x as it is minus integration of 1 into tan x is a tan x into dx. ಸೊ ನೋಡಿ ನಮ್ಗದನ್ನು ಗೊತ್ತಿರಬೇಕು ಏನಿದೆ ಇಂಟಿಗ್ರೇಷನ್ ಆಫ್ tan x into dx is a log of minus log of cos x ಪ್ಲಸ್ ಸಿ. ಸೊ ನೋಡಿ ಇಲ್ಲಿ ಏನು ಬರುತ್ತಂಗಿದ್ರೆ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಲಾಗ್ ಆಫ್, ನೋಡಿ ಮೈನಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ ನಮಗೆ ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನನಗೆ ಪ್ಲಸ್ ಲಾಗ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ. ನೋಡಿ ಕ್ವಶನ್ ಏನಿತ್ತು ನಮಗೆ ಇಂಟಿಗ್ರೇಟ್ ದ ಫಂಕ್ಷನ್ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಇಂಟಿಗ್ರೇಷನ್ ತಗೊಂಡಾಗ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಫಸ್ಟ್ ಫಂಕ್ಷನ್ ಅಲ್ಜಿಬ್ರೈಕ್ ಇರಬೇಕು ಬಿಕಾಸ್ ಬೇಸ್ಡ್ ಆನ್ ದ ಐಲೆಟ್. ಸೆಕೆಂಡ್ ಫಂಕ್ಷನ್ ಇಲ್ಲಿ ಟ್ರಿಗ್ನೋಮೆಟ್ರಿ ಬಿಕಾಸ್
ಇನ್ವರ್ಸ್ ಟ್ರಿಗ್ನೋಮೆಟ್ರಿನೂ ಇಲ್ಲ ಮತ್ತೆ ಲೊಗರಿಥಮಿಕ್ ಇಲ್ಲಲ್ಲ. ಸೊ ಫಸ್ಟ್ ಥರ್ಡ್ ಪ್ರಿಫರೆನ್ಸ್ ಆದಿದೆ ಅಲ್ಜಿಬ್ರೈಕ್. ಆಮೇಲೆ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ. ಸೊ ಫಸ್ಟ್ ಫಂಕ್ಷನ್ ಇಲ್ಲಿ ಏನಂತ ತಗೊಂತೀವಿ, ಎಕ್ಸ್. ಸೆಕೆಂಡ್ ಫಂಕ್ಷನ್ ಏನಂತ ತಗೊಂತೀವಿ, ಸೆಕ್ ಸ್ಕ್ವೇರ್ ಎಕ್ಸ್. ಸೊ ಇವಾಗ ನೋಡಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ minus integration of differentiation of the first function into integration of second function sec square x into dx into dx. X as it is, integration of sec square x into dx ಏನಿದೆ ನಮಗೆ tan x minus integration as it is differentiation of x with respect to x ಇದ್ದಾಗ 1 integration of sec square x ಅಂತಂದ್ರೆ tan x into dx. So x into tan x minus integration tan x into dx. ನೋಡಿ integration tan x into dx ಏನು ಬರುತ್ತೆ ನಮಗೆ, minus log of cos x plus c ಅಂತ. ಸೊ ನೋಡಿ ಇಲ್ಲಿ ಆಲ್ರೆಡಿ 1 ಮೈನಸ್ ಇದೆ. ಇಂಟಿಗ್ರೇಷನ್ ಆಫ್ ದ tan x is minus log of cos x. ಸೊ x into tan x minus into minus becomes plus, plus log of cos x plus c ಅಂತ. 12th ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 13th ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಬರೀ ಒಂದು ಫಂಕ್ಷನ್ ಮಾತ್ರ ಇದೆ. ಸೊ ಇಂಟಿಗ್ರೇಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 ಅಂತ ತಗೋಬಹುದು, ಇಂಟು ಡಿ ಎಕ್ಸ್. 1ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತಲ್ಲ, ಸೊ ಇಂಟು 1. ಇವಾಗ ನೋಡಿ ಐಲೇಟ್ ಯೂಸ್ ಮಾಡಿದಾಗ ಏನು ಬರುತ್ತೆ, ಫಸ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕರೆಕ್ಟ್, ನೆಕ್ಸ್ಟು ಲೊಗರಿಥಮಿಕ್ ಇದೆ, ಇಲ್ಲಿಲ್ಲ. ಸೊ ನೆಕ್ಸ್ಟ್ ಅಲ್ಜಿಬ್ರೈಕ್. 1 ಅಂತಂದ್ರೆ ಅಲ್ಜಿಬ್ರೈಕ್ ಫಂಕ್ಷನ್. ಸೊ ಇವಾಗ ಫಸ್ಟ್ ಫಂಕ್ಷನ್ ಈಸ್ ಅ ಟ್ಯಾನ್ ಇನ್ವರ್ಸ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಈಸ್ ಅ 1 ಅಂತ. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ನೋಡಿ ಏನು ಬರುತ್ತೆ, ಫಸ್ಟ್ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಸ್ ಇಟ್ ಈಸ್, integration of 1 into dx, second function 1 ಅಂತ, minus integration of differentiation of first function tan inverse x into integration of second function 1 into dx into dx. ಇವಾಗ ನೋಡಿ ಇಂಟಿಗ್ರೇಟ್ ಫಸ್ಟ್ ಫಂಕ್ಷನ್ ನೋಡಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಏನಿದೆ ನಮಗೆ, ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಇಸ್ ಎಕ್ಸ್ ಪ್ಲಸ್ ಸಿ. ಸೊ ಇಲ್ಲಿ ಏನು ಬರುತ್ತೆ ಆನ್ಸರ್ ನಮಗೆ, ಇಂಟು ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಸ್ ಇಟ್ ಈಸ್, ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಿದೆ ನೋಡಿ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ನಮಗೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಇಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಏನು ಬಂತು ನಮಗೆ, ಟ್ಯಾನ್ ಇನ್ವರ್ಸ್ ಎಕ್ಸ್ into x minus integration x divided by 1 plus x square into dx. ಇಲ್ಲಿ ನೋಡಿ ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ ಇಂಟಿಗ್ರೇಟ್, ಇಲ್ಲಿ ನೋಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂತೀನಿ. ಇಂಟಿಗ್ರೇಷನ್ ಮಾತ್ರ ಪುಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ನೋಡಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದಾಗ ಏನು ಬರುತ್ತೆ ನಮಗೆ, ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ ಇರೋದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಇರುತ್ತೆ, 1 ಅಥವಾ ಯಾವುದೇ ನಂಬರ್ ಕಾನ್ಸ್ಟೆಂಟ್ ಇರುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಸೊ ಇವಾಗ ಏನಾಗುತ್ತೆ, ಡಿ ಟಿ ಮತ್ತು ಡಿ ಎಕ್ಸ್ ಅನ್ನು ಸಪ್ರೇಟ್ ಮಾಡಬೇಕು. ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ 2 ಅಂತ. ಬಿಕಾಸ್ ನನಗೆ ಇಲ್ಲಿ ಕ್ವಶನ್ ಅಲ್ಲಿ ನೋಡಿ ಎಕ್ಸ್ ಇಂಟು ಡಿ ಎಕ್ಸ್ ಮಾತ್ರ ಇದೆ, ಸೊ ನನಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಲೆಟ್ ಅದನ್ನು ನಾನು ಏನಂತ ತಗೊತೀನಿ, I1 ಅಂತ ತಗೊತೀನಿ.
ಸೊ I1 ಈಸ್ ಈಕ್ವಲ್ ಟು ಏನಾಗುತ್ತೆ ಇಂಟಿಗ್ರೇಷನ್ x into dx is a dt by 2 1 divided by 1 plus x square is a t ಅಂತ. ಸೊ ಈಸ್ ಈಕ್ವಲ್ ಟು ಇದನ್ನ ಇಕ್ವೇಶನ್ 1 ಅಂತ ತಗೊಂಡು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. I1 ವ್ಯಾಲ್ಯೂ 1 by 2 ಕಾನ್ಸ್ಟೆಂಟ್ ತಗೊಂಡು ಸೊ ಇಂಟಿಗ್ರೇಷನ್ 1 by t ಇಂಟು ಡಿ ಟಿ. ಸೊ ಇಲ್ಲಿ ಯಾವ್ದು ಯೂಸ್ ಆಗುತ್ತೆ ಇಂಟಿಗ್ರೇಷನ್ 1 by x ಇದೆ ನೋಡಿ. ಇಂಟಿಗ್ರೇಷನ್ 1 by x ಇಂಟು ಡಿ ಎಕ್ಸ್ ಈಸ್ ಏನಿದೆ ನಮಗೆ log x plus cm. ಸೊ ಇಲ್ಲಿ ಏನು ಬರುತ್ತೆ ನಮಗೆ 1 by 2 ಇಂಟು log mod t ಪ್ಲಸ್ cm. ಸೊ ನೋಡಿ ಮತ್ತೆ ನಾವು ಟಿ ವ್ಯಾಲ್ಯೂವನ್ನು ಪುಟ್ ಮಾಡಲೇಬೇಕು. ಏನು ತಗೊಂಡಿದ್ವಿ ನೋಡಿ ಟಿ ವ್ಯಾಲ್ಯೂ log of 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದನ್ನ ನಾನು ಓಕೆ ಸಿ ಅಂತಾನು ತಗೋಬಹುದು ಇಲ್ಲ C1 ಅಂತ. ಸೊ ಇಲ್ಲ equation, therefore equation 1 becomes ಏನಾಗುತ್ತೆ ಅಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಫಸ್ಟ್ ಏನಿತ್ತು ನನಗೆ x into tan inverse x ಮೈನಸ್ ಇಲ್ಲಿ ನೋಡಿ ಇಲ್ಲೇ ಇದೆ equation 1. ಸೊ I1 ಪ್ಲೇಸ್ ಅಲ್ಲಿ ನಮ್ಗೆ ಏನು ಬಂತ ಆನ್ಸರ್ 1 by 2 into log of mod 1 plus x square plus c ಅಂತ. ಸೊ ನೋಡಿ ಕ್ವಶನ್ ಏನಿದೆ ನೋಡೋಣ. ಫಸ್ಟ್ ಇಂಟಿಗ್ರೇಟ್ ದಿ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಒಂದೇ ಫಂಕ್ಷನ್ ಕೊಟ್ಟಿದ್ದ. ಸೊ ಅವಾಗ ಏನ್ ಮಾಡಿದ್ವಿ ನಾವು ಇಂಟಿಗ್ರೇಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 ಬಿಕಾಸ್ 1 ಗೆ ಏನೇನೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ ನಮಗೆ. ಸೊ ಇಂಟು ಡಿ ಎಕ್ಸ್ ಬೇಸ್ಡ್ ಆನ್ ದಿ ಐಲೆಟ್ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಬರುತ್ತೆ, ಆಮೇಲೆ ಲೊಗರಿದಮಿಕ್. ಬಟ್ ಇಲ್ಲಿ ಲೊಗರಿದಮಿಕ್ ಇಲ್ಲ, ಸೊ ಅಲ್ಜಿಬ್ರೈಕ್ ಇದೆ. 1 ಈಸ್ ಅಲ್ಜಿಬ್ರೈಕ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಏನಂತ ತಗೊಂಡ್ವಿ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೆಕೆಂಡ್ ಫಂಕ್ಷನ್ ಏನಂತ ತಗೊಂಡ್ವಿ 1 ಅಂತ. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡಿದಾಗ ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ 1 into dx minus integration as it is differentiation of the first function tan inverse x into integration of second function 1 into dx into dx. So ನೋಡಿ tan inverse x as it is integration of 1 into dx ಏನಿದೆ ನಮಗೆ x plus c. So x minus integration into differentiation of tan inverse x 1 by 1 plus x square into integration 1 into dx is x into dx. So ಇವಾಗ ನೋಡಿ tan inverse x into x minus integration 1 into x ಅಂದ್ರೆ ನ್ಯೂಮರೇಟರ್ ಸಪ್ರೇಟ್ ಮಲ್ಟಿಪ್ಲೈ ಇರುತ್ತೆ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಏನಾಯ್ತು ಇವಾಗ x divided by 1 plus x square into dx. ಇದು ಇಕ್ವೇಶನ್ 1 ಅಂತ. ಏನಕ್ಕಂದ್ರೆ ಇದು ಮಾತ್ರ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ ಇಂಟಿಗ್ರೇಷನ್ x divided by 1 plus x square 1 plus x square into dx I1. ಸೊ ಏನಕ್ಕಂದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೇಕು ನೋಡಿ, ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡೋಕ್ಕಾಗ. ಅದಕ್ಕೆ ನಾನು ಏನ್ ಮಾಡ್ತೆ 1 plus x square is equal to t ಅಂತ. ಸೊ ಡಿಫ್ರೆನ್ಶಿಯೇಷನ್ ಮಾಡಿದಾಗ 0 plus 2x is equal to dt by dx. ಸೊ ಇವಾಗ dt ಮತ್ತೆ dx ಅನ್ನ ಸಪರೇಟ್ ಮಾಡ್ಕೊಂಡ್ರೆ x into dx, x ಅನ್ನ ಇಲ್ಲಿ ಇಟ್ಬಿಟ್ಟು dx ಅನ್ನ ಈ ಕಡೆ ತಗೊಂಡ್ರೆ ಮಲ್ಟಿಪ್ಲೈ is equal to dt ಅಲ್ಲೇ ಇದೆ 2 ಅನ್ನು ಈ ಕಡೆ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ becomes division dt by 2. ಸೊ ನೋಡಿ ಇಕ್ವೇಶನ್ I1 ಇದೆಲ್ಲ ವ್ಯಾಲ್ಯೂ ಪುಟ್ ಮಾಡಿದೆ ಇಂಟಿಗ್ರೇಷನ್ 1 divided by 1 plus x square ಅಂದ್ರೆ t, x into dx ಅಂದ್ರೆ dt by 2. ಸೊ 1 by 2 ಕಾನ್ಸ್ಟೆಂಟ್ ಇದೆ. ಇಂಟಿಗ್ರೇಷನ್ ಆಫ್ 1 by t into dt ಏನನ್ನ ಯೂಸ್ ಮಾಡ್ಕೊಂಡ್ವಿ ಇಂಟಿಗ್ರೇಷನ್ ಆಫ್ 1 by x into dx is a log x plus. ಸೊ ಇಲ್ಲಿ ಏನ್ ಬರುತ್ತೆ ನಮ್ಗೆ I1 1 by 2 into log of 1 plus x square plus c. ಸೊ ಇಕ್ವೇಶನ್ 1 ಅಲ್ಲಿ I1 ವ್ಯಾಲ್ಯೂ ಪುಟ್ ಮಾಡಿ. ಸೊ ಇಕ್ವೇಶನ್ 1 ಏನಿದೆ tan inverse x into x ಅಥವಾ x into tan inverse x because AB is always equal to the BN. ಸೊ ಮೈನಸ್ ಇಂಟಿಗ್ರೇಷನ್ x divided by 1 plus x square into dx ಏನ್ ಬಂದಿತ್ತು ನಮ್ಗೆ I1 ವ್ಯಾಲ್ಯೂ 1 by 2 into log of 1 plus x square plus c. 13th ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ. ಇಂಟಿಗ್ರೇಟ್ ದ ಫಂಕ್ಷನ್ x into log x ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ನೋಡಿ ಫಸ್ಟ್ ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡ್ಕೊಂಡಾಗ ಇಂಟಿಗ್ರೇಷನ್ x into log
ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಫಸ್ಟ್ ಏನು ಯೂಸ್ ಮಾಡಬೇಕಿಲ್ಲಿ, ಐಲೆಟ್ ಫಾರ್ಮ್. ಸೊ ಐಲೆಟ್ ಏನಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಸೊ ಫಂಕ್ಷನಲ್ಲಿ ಕೊಟ್ಟಿಲ್ಲ ಕ್ವಶನಲ್ಲಿ, ಲಾಗರಿದಮಿಕ್ ಎಸ್ ಇದೆ, ಆಮೇಲೆ ಅಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿ, ಎಕ್ಸ್ಪೋನೆನ್ಷಿಯಲ್. ಸೊ ಏನು ತಗೋಬೇಕು, ಫಸ್ಟ್ ಫಂಕ್ಷನು ಇನ್ವರ್ಸ್ ಇಲ್ಲ ಅಂದರೆ ಫಸ್ಟ್ ನೆಕ್ಸ್ಟ್ ಪ್ರಿಫರೆನ್ಸು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಅಲ್ಜಿಬ್ರೈಕ್ ಫಂಕ್ಷನ್ ಇಂಟು ಡಿ ಎಕ್ಸ್. ಸೊ ನೋಡಿ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆಯಲ್ಲ ಫಸ್ಟ್ ಫಂಕ್ಷನ್, ಎಕ್ಸ್ ಇದೆಯಲ್ಲ ಅದು ಸೆಕೆಂಡ್ ಫಂಕ್ಷನ್. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡಿದಾಗ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ನೋಡಿ ಏನು ಬರುತ್ತೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇರುತ್ತೆ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು integration second function x into dx minus integration differentiation of the first function log x whole square into integration of the second function x into dx into dx. So ಇವಾಗ ನೋಡಿ ಇಂಟಿಗ್ರೇಟ್ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಏನಿದೆ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್. ಏನನ್ನ ಯೂಸ್ ಮಾಡ್ಕೊಂತೀವಿ ನೋಡಿ, ಇಲ್ಲಿ ಯಾವುದನ್ನ ಇಲ್ಲಿ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇದೆ ನೋಡಿ, ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ ಎನ್. ಸೊ ಇಲ್ಲಿ ನೋಡಿ ಏನಿಲ್ಲ ಅಂದರೆ ಪವರ್ ಒನ್ ಇರುತ್ತೆ. ಸೊ ಎಕ್ಸ್ ಟು ದಿ ಪವರ್ ಒನ್ ಪ್ಲಸ್ ಒನ್ ಅಂದರೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಒನ್ ಪ್ಲಸ್ ಒನ್ ಇಸ್ ಅ ಟು ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಲಾಗ್ ಎಕ್ಸ್ ಸ್ಕ್ವೇರ್ ಇದೆ ನೋಡಿ. ಸೊ ಎರಡು ಫಾರ್ಮುಲಾ ಯೂಸ್ ಮಾಡ್ತೀವಿ, ಯಾವುದು ಒಂದು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನಾಗುತ್ತೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್. ಸೊ ಇನ್ನೊಂದು ಏನಾಗುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ ಒನ್ ಬೈ ಎಕ್ಸ್. ಎರಡನ್ನೂ ಯೂಸ್ ಮಾಡ್ತೀವಿ ಡಿಫ್ರೆನ್ಷಿಯೇಷನ್. ಸೊ ನೋಡಿ ಲಾಗ್ ಎಕ್ಸ್ ಅಂತಂದರೆ ಫಸ್ಟ್ ಎಕ್ಸ್ ಟು ದಿ ಪವರ್ ಎನ್ ಇದೆಯಲ್ಲ ಏನಾಗುತ್ತೆ ಟೂ ಇಂಟು ಲಾಗ್ ಎಕ್ಸ್. ಲಾಗ್ ಎಕ್ಸ್ ಮತ್ತೆ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಒನ್ ಬೈ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಬೈ ಟು ಇಂಟು ಡಿ ಎಕ್ಸ್. ಸೊ ನೋಡಿ ಕನ್ಫ್ಯೂಷನ್ ಬೇಡ, ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಸ್ಕ್ವಯರ್ ಇದೆಯಲ್ಲ, ಸೊ ಎಕ್ಸ್ ಟು ದಿ ಪವರ್ ಎನ್ ಯೂಸ್ ಮಾಡಿದಾಗ ಟು ಇಂಟು ಲಾಗ್ ಎಕ್ಸ್ ಟು ದಿ ಪವರ್ ಟು ಮೈನಸ್ ಒನ್ ಬರುತ್ತೆ. ಟು ಮೈನಸ್ ಒನ್ ಅಂದರೆ ಒನ್, ಸೊ ಲಾಗ್ ಎಕ್ಸ್ ಮಾತ್ರ. ಸೊ ಲಾಗ್ ಎಕ್ಸ್ ಅನ್ನ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಸೊ ಒನ್ ಬೈ ಎಕ್ಸ್. ಸೊ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಅ ಎಕ್ಸ್ ಸ್ಕ್ವೇರ್ ಬೈ ಟು ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಬೈ ಟು ಇಂಟು ಲಾಗ್ ಎಕ್ಸ್ ಹೋಲ್ಸ್ ಮೈನಸ್ ಇಲ್ಲಿ ನೋಡಿ ಈ ಟು ಮತ್ತೆ ಈ ಟು ಕ್ಯಾನ್ಸಲ್ ಆಗುತ್ತೆ, ಒನ್ ಎಕ್ಸ್ ಒನ್ ಎಕ್ಸ್. ಸೊ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ ನೋಡಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಇಂಟು ಎಕ್ಸ್ ಅನ್ನು ತಗೋಬಹುದು. ಓಕೆ, ಫಸ್ಟ್ ಲಾಗ್ ಎಕ್ಸ್ ಇದೆಯಲ್ಲ ಲಾಗ್ ಎಕ್ಸೇ ಬರೀ ಲಾಗ್ ಎಕ್ಸ್ ಇಂಟು ಎಕ್ಸ್, ಬಿಕಾಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ, ಒನ್ ಎಕ್ಸ್ ಮಾತ್ರ ಕ್ಯಾನ್ಸಲ್ ಇದೆ, ರಿಮೈನಿಂಗ್ ಒನ್ ಎಕ್ಸ್ ಹಂಗೆ ಇದೆ. ಸೊ ಇವಾಗ ನೋಡಿ ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವಯರ್ ಬೈ ಟು ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್ ಮೈನಸ್ ನೋಡಿ ಇದಕ್ಕೆ ಮತ್ತೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್, ಬಿಕಾಸ್ ಲೊಗಾರಿದಮಿಕ್ ಫಸ್ಟ್ ಆಲ್ಜಿಬ್ರೈಕ್ ಸೆಕೆಂಡ್ ಬೇಸ್ಡ್ ಆನ್ ದಿ ಐಲೈಟ್. ಸೊ ಇಲ್ಲಿ ನೋಡಿ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಲಾಗ್ ಎಕ್ಸ್, ನಾನು ಇಲ್ಲೊಂದ್ಸರಿ ಬರೀತೀನಿ ನೋಡಿ ಇಂಟಿಗ್ರೇಟಿಂಗ್, ಮತ್ತೆ ಇದಕ್ಕೆ ಯೂಸ್ ಮಾಡ್ತಾ ಇದ್ವಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ನೋಡಿ ಇದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ವಿ. ಅವಾಗ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ x into dx
ಸೊ ಇಂಟು ಏನಿದೆ dx. ಇದಕ್ಕೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡಿ ಏನ್ ಬರುತ್ತೆ, ಎಕ್ಸ್ ಸ್ಕ್ವಯರ್ ಬೈ 2 ಇಂಟು log of x whole square minus flower bracket log x as it is. ಇಂಟಿಗ್ರೇಷನ್ ಆಲ್ರೆಡಿ x ಯೂಸ್ ಮಾಡಿದ್ವಿ ನೋಡಿ, ಏನ್ ಬರುತ್ತೆ x ಸ್ಕ್ವೇರ್ ಬೈ 2 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ log x is a integration as it is 1 by x into integration of x into dx is a x square by 2 into dx. So next ನೋಡಿ further simplification is equal to x square by 2 into log x whole square minus log x x square by 2 into log x and bracket ಇನ್ನು ರಿಮೂವ್ ಮಾಡಿಲ್ಲ, ಮೈನಸ್ ಇಲ್ಲಿ ನೋಡಿ 1x ಕ್ಯಾನ್ಸಲ್ ಆಗುತ್ತೆ. ಸೊ 1/2 ಕಾನ್ಸ್ಟೆಂಟ್ ಇದೆ, ಔಟ್ ಸೈಡ್ ತಗೊಂತೀನಿ, ಇಂಟಿಗ್ರೇಷನ್ x ಇಂಟು dx. ಇವಾಗ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನ್ ಬರುತ್ತೆ, ಎಕ್ಸ್ ಸ್ಕ್ವಯರ್ ಬೈ 2 ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವಯರ್. ನೋಡಿ ಬ್ರಾಕೆಟ್ ಅನ್ನು ನಾನು ರಿಮೂವ್ ಮಾಡ್ಕೊತೀನಿ. ಸೊ ಅವಾಗ ಮೈನಸ್ ಎಕ್ಸ್ ಸ್ಕ್ವಯರ್ ಬೈ 2 ಇಂಟು ಲಾಗ್ ಎಕ್ಸ್. ಸೊ ಈ ಮೈನಸ್ ಮಲ್ಟಿಪ್ಲೈ ಆದ್ರೆ ಪ್ಲಸ್ 1/2. ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಬೈ 2 ಪ್ಲಸ್ ಸಿ. ನೋಡಿ ಇಂಟಿಗ್ರೇಷನ್ ಎಕ್ಸ್ ಅಂದ್ರೆ ನಾನು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೆ, ಏನಿದೆ ಎಕ್ಸ್ ಟು ದಿ ಪವರ್ ಎನ್ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಸೊ ನೋಡಿ ಇಲ್ಲಿ ಏನ್ ಬರುತ್ತೆ ಆನ್ಸರ್ ಎಂಡಲ್ಲಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಬೈ 2 ಇಂಟು log x whole square minus x square by 2 into log x plus x square 2 into 2 4 because numerator separate multiplication, denominator separate multiplication. So plus c. ನೋಡಿ ಕ್ವಶನ್ ಏನಿತ್ತು, ಇಂಟಿಗ್ರೇಟ್ ದಿ ಫಂಕ್ಷನ್ x into log x whole square. ಸೊ ನೋಡಿ ಫಸ್ಟ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡ್ವಿ, ಅವಾಗ ಇಂಟಿಗ್ರೇಷನ್ x into log x square into dx. ಸೊ ಬೇಸ್ಡ್ ಆನ್ ದಿ ಐಲೆಟ್ ಫಸ್ಟ್ ಫಂಕ್ಷನ್ ಯಾವುದು, ಸೆಕೆಂಡ್ ಫಂಕ್ಷನ್ ಯಾವುದು ಅಂದ್ರೆ ಫಸ್ಟ್ ಇನ್ವರ್ಸ್, ಈ ಕ್ವಶನ್ ಇನ್ವರ್ಸ್ ಇಲ್ಲ. ಸೊ ಸೆಕೆಂಡ್ ಯಾವ್ದಿದೆ, ಲಾಗರಿದಮ್. ಸೊ ಫಸ್ಟ್ ಇಲ್ಲಿ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಲಾಗರಿದಮ್ ಇಂಟು ಸೆಕೆಂಡ್ ಫಂಕ್ಷನ್ ಆಲ್ಜಿಬ್ರೈಕ್, x is algebraic function. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡಿದಾಗ ನೋಡಿ ಫಸ್ಟ್ ಫಂಕ್ಷನ್ ಏನಿದೆ log x whole square as it is ಇಂಟು ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ x into dx minus integration of differentiation of the first function into integration of the second function into dx. ಸೊ ನೋಡಿ ಇವಾಗ log x whole square as it is integration of x into dx ಏನು ಯೂಸ್ ಮಾಡ್ತಾ ಇದೀವಿ, ಇಂಟಿಗ್ರೇಷನ್ x to the power n into dx ಇದೆಯಲ್ಲ, x to the power n plus 1 divided by n plus 1 plus. ಸೊ x square by 2 minus log x whole square ಗೆ x to the power n differentiation n into x to the power n minus 1. ಸೊ 2 into log x to the power 2 minus 1 ಅಂದ್ರೆ 1. ಸೊ log x ಮತ್ತೆ ಡಿಫ್ರೆನ್ಸಿಯೇಷನ್ ಅಂದ್ರೆ 1 by x into ಇಂಟಿಗ್ರೇಷನ್ ಆಫ್ x ಅಂದ್ರೆ x square by 2 into dx. ನೆಕ್ಸ್ಟ್ ನೋಡಿ x ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್ ಮೈನಸ್ 2 ಕ್ಯಾನ್ಸಲ್ ಆಯಿತು, ಮತ್ತೆ 1x ಕ್ಯಾನ್ಸಲ್ ಆಗಿಬಿಟ್ಟು ಲಾಗ್ ಎಕ್ಸ್ ಮತ್ತೆ ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ಸೊ ಮತ್ತೆ ಇಲ್ಲಿ ಎರಡು ಫಂಕ್ಷನ್ ಬಂತಲ್ಲ, ಅವಾಗ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮತ್ತೆ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ x ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬ್ರಾಕೆಟಲ್ಲಿ ನೋಡಿ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಇಂಟು ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್, ಬಿಕಾಸ್ ಇಲ್ಲಿ ಮತ್ತೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್, ಇದಕ್ಕೆ ಮಾತ್ರ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಇಂಟಿಗ್ರೇಷನ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಮೈನಸ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಫಸ್ಟ್ ಟರ್ಮ್ ಆಸ್ ಇಟ್ ಈಸ್ ಮೈನಸ್
ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ ಇಂಟಿಗ್ರೇಷನ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 by x ಅದನ್ನು ಕೂಡ ಯೂಸ್ ಮಾಡಿ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಡಿ ಎಕ್ಸ್. ಸೊ ಫಸ್ಟ್ ಟರ್ಮ್ ಆಸ್ ಇಟ್ ಈಸ್ ಮೈನಸ್ ಇನ್ ದ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಮೈನಸ್ ಇಲ್ಲಿ ನೋಡಿ 1x ಕ್ಯಾನ್ಸಲ್ ಆಗುತ್ತೆ 1 by 2 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್ ಇಟ್ಟಿದ್ದೀನಿ. ಸೊ ಇಂಟಿಗ್ರೇಷನ್ ಎಕ್ಸ್ ಮಾತ್ರ ರಿಮೈನಿಂಗ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಇದೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 by 2 ಇಂಟು ಇಂಟಿಗ್ರೇಷನ್ ಎಕ್ಸ್ ಅಂದ್ರೆ ಮತ್ತೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್. ಸೊ ಆನ್ಸರ್ ಏನು ಬಂತು ನಮಗೆ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ. 13th ಕ್ವಶನ್. 14th ಕ್ವಶನ್. ನೆಕ್ಸ್ಟ್ ನೋಡಿ 15th ಕ್ವಶನ್ ಇದೆ ಇಂಟಿಗ್ರೇಟ್ ದಿ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಲಾಗ್ ಎಕ್ಸ್ ಅಂತ ನೋಡಿ ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡಾಗ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿನೂ ಕೂಡ ಎರಡು ಫಂಕ್ಷನ್ ಇದೆ. ಸೊ ಎರಡು ಫಂಕ್ಷನ್ ಅಂದರೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಫಂಕ್ಷನ್ ಯಾವುದು ಸೆಕೆಂಡ್ ಫಂಕ್ಷನ್ ಯಾವುದು ಗೊತ್ತಿರಬೇಕು. ಅದಕ್ಕೆ ಏನನ್ನ ಯೂಸ್ ಮಾಡ್ತೀವಿ ಐಲೆಟ್ ಫಾರ್ಮ್. ಸೊ ಐಲೆಟ್ ಫಾರ್ಮ್ ಏನಿದೆ ಇನ್ವರ್ಸ್ ಲೊಗಾರಿದಮ್ ಅಲ್ಜಿಬ್ರೈಕ್ ಟ್ರಿಗ್ನೋಮೆಟ್ರಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಸೊ ನೋಡಿ ಇಲ್ಲಿ ಯಾವುದಿದೆ ಹಂಗಿದ್ರೆ ಫಸ್ಟ್ ಲೊಗಾರಿದಮಿಕ್ ಲಾಗ್ ಎಕ್ಸ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇವಾಗ ಫಸ್ಟ್ ಫಂಕ್ಷನ್ ಏನಂತ ತಗೊಂತೀನಿ ಲಾಗ್ ಎಕ್ಸ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಇವಾಗ ನೋಡಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ನೋಡಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಫಸ್ಟ್ ಫಂಕ್ಷನ್ ಏನಿರುತ್ತೆ ಆಸ್ ಇಟ್ ಈಸ್ into integration of second function x square plus 1 into dx minus integration differentiation of first function log x into integration of second function x square plus 1 into dx into dx. ನೋಡಿ ಇಂಟಿಗ್ರೇಷನ್ ಸಿಂಬಲ್ ಇದ್ರೆ ಅದರ ಜೊತೆಗೆ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ನೋಡಿ ಬ್ರಾಕೆಟ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಅನ್ನ ಯೂಸ್ ಮಾಡಿಕೊಂಡು ಎನ್ ಈಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಎನ್. ಸೊ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ರೆ ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 1 ಜಾಸ್ತಿ ಆಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಇಂಟಿಗ್ರೇಷನ್ ಮಾಡಿದ್ರೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ನೋಡಿ ಏನಿದೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 by x. ಸೊ ಇಲ್ಲಿ ಏನು ಬರುತ್ತೆ ನಮಗೆ 1 by x ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದರೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಆಸ್ ಇಟ್ ಈಸ್ ಮೈನಸ್ ಇಂಟಿಗ್ರೇಷನ್ 1 by x ಆಸ್ ಇಟ್ ಈಸ್. ಇಲ್ಲಿ ನೋಡಿ ಎಕ್ಸ್ ಅನ್ನು ಕಾಮನ್ ತಗೋಬಹುದು. ಎಕ್ಸ್ ಕಾಮನ್ ತಗೊಂಡಾಗ ಏನು ರಿಮೈನಿಂಗ್ ಇರುತ್ತೆ ಎಕ್ಸ್ ಸ್ಕ್ವೇರ್ ಬೈ 3 ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ನಾನು ಎಕ್ಸು ಮತ್ತು ಎಕ್ಸ್ ಅನ್ನು ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಏನು ಬರುತ್ತೆ ಫಸ್ಟ್ ಟರ್ಮ್ ಆಸ್ ಇಟ್ ಈಸ್ ಲಾಗ್ ಆಫ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 3 ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಕ್ಯೂಬ್ by 3 plus x minus
1/3 ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂತಂದರೆ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಮೈನಸ್ ಬ್ರಾಕೆಟನ್ನು ರಿಮೂವ್ ಮಾಡಿದರೆ ನೋಡಿ ಎಕ್ಸ್ ಕ್ಯೂಬ್ ಬೈ 3 3s 9 ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಕ್ವಶನ್ ಏನಿತ್ತು ನನಗೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಲಾಗ್ ಎಕ್ಸ್. ಸೊ ನೋಡಿ ಫಸ್ಟ್ ಬೇಸ್ಡ್ ಆನ್ ದ ಐಲೆಟ್ ಫಸ್ಟ್ ಫಂಕ್ಷನ್ ಯಾವುದು ಮತ್ತು ಸೆಕೆಂಡ್ ಫಂಕ್ಷನ್ ಯಾವುದು ಅಂತ ತಗೊಂಡ್ವಿ. ಸೊ ಫಸ್ಟ್ ಫಂಕ್ಷನ್ ಯಾವುದು ಲಾಗ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, integration of the second function x square plus 1 into dx minus integration of the differentiation of first function log x into integration of the second function x square plus 1 into dx into dx. So now log x as it is, integration of x square plus 1 into dx, x square separate integration, 1 separate integration. So again nagatene use madvi h to the power n into dx integration ideyalla. So ಅದೇನಿದೆ is equal to x to the power n plus 1 divided by n plus 1 plus. So x square integration x cube by 3 plus integration 1 ಅಂತಂದ್ರೆ x minus integration of differentiation of log x ಏನಿದೆ ನೋಡಿ ನಮಗೆ 1 by x into integration of x square ಅಂದ್ರೆ x cube by 3 plus integration of 1 ಅಂದ್ರೆ x into dx. So log of x cube by 3 plus x as it is minus 1 by x integration 1 by x as it is. ನೋಡಿ ಇಲ್ಲಿ x ಕಾಮನ್ ತಗೊಂಡಾಗ ಬಿಕಾಸ್ ಇಲ್ಲಿ x ಕ್ಯೂಬ್ ಇದೆ x ಇದೆ ಕಾಮನ್ ತಗೋಬಹುದು. ಸೊ ಅವಾಗ ಇಲ್ಲಿ x ಸ್ಕ್ವೇರ್ ರಿಮೈನಿಂಗ್ ಇರುತ್ತೆ, 1 ರಿಮೈನಿಂಗ್. ಸೊ ಡಿವೈಡೆಡ್ ಬೈ 3 ಆಸ್ ಇಟ್ ಈಸ್ ಇಂಟು dx. ಲಾಗ್ ಆಫ್ x ಕ್ಯೂಬ್ ಬೈ 3 ಪ್ಲಸ್ x ಮೈನಸ್ ಇಂಟಿಗ್ರೇಷನ್ x ಕ್ಯಾನ್ಸಲ್ ಆಗೋಯ್ತು. ಸೊ x ಸ್ಕ್ವೇರ್ ಬೈ 3 ಪ್ಲಸ್ 1 ಇಂಟು dx ಇಂಟಿಗ್ರೇಷನ್. ಸೊ ಲಾಗ್ ಆಫ್ x ಕ್ಯೂಬ್ ಬೈ 3 ಪ್ಲಸ್ x ಮೈನಸ್ ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಬೈ 3 ನೋಡಿ 1 ಬೈ 3 ಆಸ್ ಇಟ್ ಈಸ್, x ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದಾಗ x ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ 1 ಅಂದ್ರೆ x ಪ್ಲಸ್. ಸೊ ಲಾಗ್ ಆಫ್ x ಕ್ಯೂಬ್ ಲಾಗ್ x ಇದು ಲಾಗ್ x is separate into log x into not log of it is log x into x cube by 3 plus x minus x cube by 9 minus x plus ಯಾವುದಿದು 15th ಕ್ವಶನ್ಗೆ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ.